ವೆಲ್ಕಮ್ ಬ್ಯಾಕ್. ಚಿನ್ನಯ್ಯನ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಈಗಾಗಲೇ ಸಿಕ್ಕಿದೆ. ಹಾಗಿದ್ರೆ ಇಡೀ ಷಡ್ಯಂತ್ರ ಹೇಗೆ ಸಿದ್ಧವಾಯಿತು? ಈ ಚಿನ್ನಯ್ಯನ ಹಿಂದೆ ಯಾರು ಕೆಲಸ ಮಾಡಿದ್ರು? ಇವರ ಕಥೆಯನ್ನ ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೇ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರ್, ಚಿನ್ನಯ್ಯ, ಸುಜಾತಾಗೂ ಇರುವಂತಹ ನಂಟೇನು ಅನ್ನೋದನ್ನ ಹೇಳ್ತೀವಿ, ಕೇಳಿಸ್ತೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಅಷ್ಟು ಷಡ್ಯಂತ್ರ ಬಟ ಬಯಲಾಗಿದೆ. ಇಡೀ ಕರ್ನಾಟಕವನ್ನೇ ಮಂಗ್ಯ ಮಾಡಿದ್ದ ಕಿಡಿಗೇಡಿ ಚಿನ್ನಯ್ಯ ಎಸ್ಐಟಿ ಮುಂದೆ ಲಾಕ್ ಆಗಿದ್ದು ಪೊಲೀಸರು ಒದ್ದು ಒಳಗೆ ಹಾಕಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೂ ದೆಹಲಿಗೂ ಲಿಂಕ್. ರಾಜಧಾನಿಯಲ್ಲಿ ಷಡ್ಯಂತ್ರ ಮಾಡಿದ್ದ ತಂಡ. ಧರ್ಮಸ್ಥಳ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ತಡಕಾಡಿದಾಗ ರಾಜ್ಯವೇ ಬೆಚ್ಚಿ ಬೀಳುವ ಸಂಚು ಬಯಲಾಗಿದೆ. ಧರ್ಮಸ್ಥಳ ಪ್ರಕರಣಕ್ಕೂ ದೆಹಲಿಗೂ ಲಿಂಕ್ ಗೊತ್ತಾಯ್ತು. ಆದ್ರೆ ಇಷ್ಟು ದಿನ ಮುಸ್ಕು ಹಾಕಿ ಇಡೀ ರಾಜ್ಯವನ್ನೇ ಬಕ್ರ ಮಾಡಿದ್ದ ಚಿನ್ನಯ್ಯನ ಮನವೊಲಿಸಿದ್ದೇ ಬಲು ರೋಚಕ ಕತೆ. ಕಾಸಿಗಾಗಿ ಷಡ್ಯಂತ್ರ. ತಮಿಳುನಾಡಿನಿಂದ ಉಜಿರೆಗೆ ಬಂದಿದ್ದ ಚಿನ್ನಯ್ಯನನ್ನ ಬುರುಡೆ ಗ್ಯಾಂಗ್ ಭೇಟಿಯಾಗಿತ್ತು. ಷಡ್ಯಂತ್ರದಲ್ಲಿ ಭಾಗಿಯಾಗುವಂತೆ ಚಿನ್ನಯ್ಯಗೆ ಆಫರ್ ನೀಡಿತ್ತು. ಆದರೆ ಆರಂಭದಲ್ಲಿ ಚಿನ್ನಯ್ಯ ಆಫರ್ ಅನ್ನ ತಿರಸ್ಕರಿಸಿದ್ದ. ಆದರೂ ಪಟ್ಟು ಬಿಡದ ತಿಮರೋಡಿ ಹಾಗೂ ಮಟ್ಟಣ್ಣನವರ್ ಹಣದ ಆಮಿಷವೊಡ್ಡಿ ಚಿನ್ನಯ್ಯನನ್ನ ಒಪ್ಪಿಸಿದ್ರಂತೆ. ಮೊದಲ ಕಂತಿನ ರೂಪದಲ್ಲಿ 2 ಲಕ್ಷ ನೀಡಿದ್ದ ತಂಡ ಒಟ್ಟು 5.5 ಲಕ್ಷ ನೀಡುವುದಾಗಿ ಹೇಳಿತ್ತಂತೆ. ಹಣದ ಆಸೆಗೆ ಚಿನ್ನಯ್ಯ ಅಪಪ್ರಚಾರದಲ್ಲಿ ಭಾಗಿಯಾಗಿಯೇ ಬಿಟ್ಟಿದ್ದ. ತಂಡ ಸಿದ್ಧವಾಗುತ್ತಿದ್ದಂತೆಯೇ ದೆಹಲಿಗೆ ಎಂಟ್ರಿ. ಆ ಕಡೆ ಮ್ಯಾಜಿಕ್ ಅಜ್ಜಿ ಸುಜಾತಾ ಭಟ್ನನ್ನ ರೆಡಿ ಮಾಡಲಾಗಿತ್ತು. ಈ ಕಡೆ ಚಿನ್ನಯ್ಯ ಕೂಡ ರೆಡಿಯಾಗಿದ್ದ. ದೆಹಲಿಯಲ್ಲಿ ಷಡ್ಯಂತ್ರ. ದೆಹಲಿಯಲ್ಲಿ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ ಮಾಸ್ಟರ್ ಪ್ಲಾನ್ ಮಾಡಲಾಗಿತ್ತು. ದೆಹಲಿಯಲ್ಲೇ ಶ್ರೀ ಕ್ಷೇತ್ರ ವಿರುದ್ಧ ರಣವ್ಯೂಹ ರೆಡಿಯಾಗಿತ್ತು. ಮಾಸ್ಟರ್ ಮೈಂಡ್ ಓರ್ವ 4ರನ್ನ ದೆಹಲಿಗೆ ಕರೆದೊಯ್ದಿದ್ದ. ಮಾಸ್ಟರ್ ಮೈಂಡ್ ಹೇಳಿದಂತೆ ದೆಹಲಿಯಲ್ಲಿ ರಣತಂತ್ರ ಮಾಡಿದ್ರಂತೆ. ತಿಮರೋಡಿ, ಸುಜಾತಾ, ಚಿನ್ನಯ್ಯ ಕೂಡ ದೆಹಲಿಗೆ ಹೋಗಿದ್ರು. ಮಟ್ಟಣ್ಣನವರ ಸಾರಥ್ಯದಲ್ಲಿ 3ರ ದೆಹಲಿ ಪ್ರವಾಸ ಸಾಗಿತ್ತು. ದೆಹಲಿಯಲ್ಲೇ ಧರ್ಮಸ್ಥಳದ ವಿರುದ್ಧ ಮಸಲತ್ತು ಮಾಡಿದ್ದೆವು ಎಂದು ಸುಜಾತಾ ಭಟ್ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲೇ ಒಪ್ಪಿಕೊಂಡಿದ್ದಾರೆ. ಧರ್ಮಸ್ಥಳ ಅಪಪ್ರಚಾರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು? ತಿಮರೋಡಿ ಮಟ್ಟಣ್ಣನವರ್ಗೂ ಆತನಿಗೂ ನಂಟೇನು? ಈ ಬುರುಡೆ ಗ್ಯಾಂಗ್ಗೆ ಹಣ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಮೂಡಿದ್ದು ಪ್ರಕರಣದ ತನಿಖೆಗೆ ಎನ್ಐಎ, ಇಡಿ ಎಂಟ್ರಿಯಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಚಿನ್ನಯ್ಯನ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಈಗಾಗಲೇ ಸಿಕ್ಕಿದೆ. ಹಾಗಿದ್ರೆ ಇಡೀ ಷಡ್ಯಂತ್ರ ಹೇಗೆ ಸಿದ್ಧವಾಯಿತು? ಈ ಚಿನ್ನಯ್ಯನ ಹಿಂದೆ ಯಾರು ಕೆಲಸ ಮಾಡಿದ್ರು? ಇವರ ಕಥೆಯನ್ನ ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೇ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರ್, ಚಿನ್ನಯ್ಯ, ಸುಜಾತಾಗೂ ಇರುವಂತಹ ನಂಟೇನು ಅನ್ನೋದನ್ನ ಹೇಳ್ತೀವಿ, ಕೇಳಿಸ್ತೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಅಷ್ಟು ಷಡ್ಯಂತ್ರ ಬಟ ಬಯಲಾಗಿದೆ. ಇಡೀ ಕರ್ನಾಟಕವನ್ನೇ ಮಂಗ್ಯ ಮಾಡಿದ್ದ ಕಿಡಿಗೇಡಿ ಚಿನ್ನಯ್ಯ ಎಸ್ಐಟಿ ಮುಂದೆ ಲಾಕ್ ಆಗಿದ್ದು ಪೊಲೀಸರು ಒದ್ದು ಒಳಗೆ ಹಾಕಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೂ ದೆಹಲಿಗೂ ಲಿಂಕ್. ರಾಜಧಾನಿಯಲ್ಲಿ ಷಡ್ಯಂತ್ರ ಮಾಡಿದ್ದ ತಂಡ. ಧರ್ಮಸ್ಥಳ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ತಡಕಾಡಿದಾಗ ರಾಜ್ಯವೇ ಬೆಚ್ಚಿ ಬೀಳುವ ಸಂಚು ಬಯಲಾಗಿದೆ. ಧರ್ಮಸ್ಥಳ ಪ್ರಕರಣಕ್ಕೂ ದೆಹಲಿಗೂ ಲಿಂಕ್ ಗೊತ್ತಾಯ್ತು. ಆದ್ರೆ ಇಷ್ಟು ದಿನ ಮುಸ್ಕು ಹಾಕಿ ಇಡೀ ರಾಜ್ಯವನ್ನೇ ಬಕ್ರ ಮಾಡಿದ್ದ ಚಿನ್ನಯ್ಯನ ಮನವೊಲಿಸಿದ್ದೇ ಬಲು ರೋಚಕ ಕತೆ. ಕಾಸಿಗಾಗಿ ಷಡ್ಯಂತ್ರ. ತಮಿಳುನಾಡಿನಿಂದ ಉಜಿರೆಗೆ ಬಂದಿದ್ದ ಚಿನ್ನಯ್ಯನನ್ನ ಬುರುಡೆ ಗ್ಯಾಂಗ್ ಭೇಟಿಯಾಗಿತ್ತು. ಷಡ್ಯಂತ್ರದಲ್ಲಿ ಭಾಗಿಯಾಗುವಂತೆ ಚಿನ್ನಯ್ಯಗೆ ಆಫರ್ ನೀಡಿತ್ತು. ಆದರೆ ಆರಂಭದಲ್ಲಿ ಚಿನ್ನಯ್ಯ ಆಫರ್ ಅನ್ನ ತಿರಸ್ಕರಿಸಿದ್ದ. ಆದರೂ ಪಟ್ಟು ಬಿಡದ ತಿಮರೋಡಿ ಹಾಗೂ ಮಟ್ಟಣ್ಣನವರ್ ಹಣದ ಆಮಿಷವೊಡ್ಡಿ ಚಿನ್ನಯ್ಯನನ್ನ ಒಪ್ಪಿಸಿದ್ರಂತೆ. ಮೊದಲ ಕಂತಿನ ರೂಪದಲ್ಲಿ 2 ಲಕ್ಷ ನೀಡಿದ್ದ ತಂಡ ಒಟ್ಟು 5.5 ಲಕ್ಷ ನೀಡುವುದಾಗಿ ಹೇಳಿತ್ತಂತೆ. ಹಣದ ಆಸೆಗೆ ಚಿನ್ನಯ್ಯ ಅಪಪ್ರಚಾರದಲ್ಲಿ ಭಾಗಿಯಾಗಿಯೇ ಬಿಟ್ಟಿದ್ದ. ತಂಡ ಸಿದ್ಧವಾಗುತ್ತಿದ್ದಂತೆಯೇ ದೆಹಲಿಗೆ ಎಂಟ್ರಿ. ಆ ಕಡೆ ಮ್ಯಾಜಿಕ್ ಅಜ್ಜಿ ಸುಜಾತಾ ಭಟ್ನನ್ನ ರೆಡಿ ಮಾಡಲಾಗಿತ್ತು.
ಈ ಕಡೆ ಚಿನ್ನಯ್ಯ ಕೂಡ ರೆಡಿಯಾಗಿದ್ದ. ದೆಹಲಿಯಲ್ಲಿ ಷಡ್ಯಂತ್ರ. ದೆಹಲಿಯಲ್ಲಿ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ ಮಾಸ್ಟರ್ ಪ್ಲಾನ್ ಮಾಡಲಾಗಿತ್ತು. ದೆಹಲಿಯಲ್ಲೇ ಶ್ರೀ ಕ್ಷೇತ್ರ ವಿರುದ್ಧ ರಣವ್ಯೂಹ ರೆಡಿಯಾಗಿತ್ತು. ಮಾಸ್ಟರ್ ಮೈಂಡ್ ಓರ್ವ ನಾಲ್ವರನ್ನ ದೆಹಲಿಗೆ ಕರೆದೊಯ್ದಿದ್ದ. ಮಾಸ್ಟರ್ ಮೈಂಡ್ ಹೇಳಿದಂತೆ ದೆಹಲಿಯಲ್ಲಿ ರಣತಂತ್ರ ಮಾಡಿದ್ರಂತೆ. ತಿಮರೋಡಿ, ಸುಜಾತ, ಚಿನ್ನಯ್ಯ ಕೂಡ ದೆಹಲಿಗೆ ಹೋಗಿದ್ರು. ಮಟ್ಟಣ್ಣನವರ ಸಾರಥ್ಯದಲ್ಲಿ ಮೂವರ ದೆಹಲಿ ಪ್ರವಾಸ ಸಾಗಿತ್ತು. ದೆಹಲಿಯಲ್ಲೇ ಧರ್ಮಸ್ಥಳದ ವಿರುದ್ಧ ಮಸಲತ್ತು ಮಾಡಿದ್ದೆವು ಎಂದು ಸುಜಾತ ಭಟ್ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲೇ ಒಪ್ಪಿಕೊಂಡಿದ್ದಾರೆ. ಧರ್ಮಸ್ಥಳ ಅಪಪ್ರಚಾರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು? ತಿಮರೋಡಿ ಮಟ್ಟಣ್ಣನವರೆಗೂ ಆತನಿಗೂ ನಂಟೇನು? ಈ ಬುರುಡೆ ಗ್ಯಾಂಗ್ಗೆ ಹಣ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಮೂಡಿದ್ದು, ಪ್ರಕರಣದ ತನಿಖೆಗೆ ಎನ್ಐಎ, ಇಡಿ ಎಂಟ್ರಿಯಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಚಿನ್ನಯ್ಯನ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಈಗಾಗಲೇ ಸಿಕ್ಕಿದೆ. ಹಾಗಿದ್ರೆ ಇಡೀ ಷಡ್ಯಂತ್ರ ಹೇಗೆ ಸಿದ್ಧವಾಯಿತು? ಈ ಚಿನ್ನಯ್ಯನ ಹಿಂದೆ ಯಾರು ಕೆಲಸ ಮಾಡಿದ್ರು? ಇವರ ಕಥೆಯನ್ನ ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೇ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಚಿನ್ನಯ್ಯ, ಸುಜಾತಾಗೂ ಇರುವಂತಹ ನಂಟೇನು ಅನ್ನೋದನ್ನ ಹೇಳ್ತೀವಿ, ಕೇಳಿಸ್ತೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದ್ದ ಅಷ್ಟು ಷಡ್ಯಂತ್ರ ಬಟ ಬಯಲಾಗಿದೆ. ಇಡೀ ಕರ್ನಾಟಕವನ್ನೇ ಮಂಗ್ಯ ಮಾಡಿದ್ದ ಕಿಡಿಗೇಡಿ ಚಿನ್ನಯ್ಯ ಎಸ್ಐಟಿ ಮುಂದೆ ಲಾಕ್ ಆಗಿದ್ದು, ಪೊಲೀಸರು ಒದ್ದು ಒಳಗೆ ಹಾಕಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೂ ದೆಹಲಿಗೂ ಲಿಂಕ್. ರಾಜಧಾನಿಯಲ್ಲಿ ಷಡ್ಯಂತ್ರ ಮಾಡಿದ್ದ ತಂಡ. ಧರ್ಮಸ್ಥಳ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ತಡಕಾಡಿದಾಗ ರಾಜ್ಯವೇ ಬೆಚ್ಚಿ ಬೀಳುವ ಸಂಚು ಬಯಲಾಗಿದೆ. ಧರ್ಮಸ್ಥಳ ಪ್ರಕರಣಕ್ಕೂ ದೆಹಲಿಗೂ ಲಿಂಕ್ ಗೊತ್ತಾಯ್ತು. ಆದ್ರೆ ಇಷ್ಟು ದಿನ ಮುಸ್ಕು ಹಾಕಿ ಇಡೀ ರಾಜ್ಯವನ್ನೇ ಬಕ್ರ ಮಾಡಿದ್ದ ಚಿನ್ನಯ್ಯನ ಮನವೊಲಿಸಿದ್ದೇ ಬಲು ರೋಚಕ ಕತೆ. ಕಾಸಿಗಾಗಿ ಷಡ್ಯಂತ್ರ. ತಮಿಳುನಾಡಿನಿಂದ ಉಜಿರೆಗೆ ಬಂದಿದ್ದ ಚಿನ್ನಯ್ಯನನ್ನ ಬುರುಡೆ ಗ್ಯಾಂಗ್ ಭೇಟಿಯಾಗಿತ್ತು. ಷಡ್ಯಂತ್ರದಲ್ಲಿ ಭಾಗಿಯಾಗುವಂತೆ ಚಿನ್ನಯ್ಯಗೆ ಆಫರ್ ನೀಡಿತ್ತು. ಆದರೆ ಆರಂಭದಲ್ಲಿ ಚಿನ್ನಯ್ಯ ಆಫರ್ ಅನ್ನ ತಿರಸ್ಕರಿಸಿದ್ದ. ಆದರೂ ಪಟ್ಟು ಬಿಡದ ತಿಮರೋಡಿ ಹಾಗೂ ಮಟ್ಟಣ್ಣನವರ ಹಣದ ಆಮಿಷವೊಡ್ಡಿ ಚಿನ್ನಯ್ಯನನ್ನ ಒಪ್ಪಿಸಿದ್ರಂತೆ. ಮೊದಲ ಕಂತಿನ ರೂಪದಲ್ಲಿ 2 ಲಕ್ಷ ನೀಡಿದ್ದ ತಂಡ ಒಟ್ಟು 5.5 ಲಕ್ಷ ನೀಡುವುದಾಗಿ ಹೇಳಿತ್ತಂತೆ. ಹಣದ ಆಸೆಗೆ ಚಿನ್ನಯ್ಯ ಅಪಪ್ರಚಾರದಲ್ಲಿ ಭಾಗಿಯಾಗಿಯೇ ಬಿಟ್ಟಿದ್ದ. ತಂಡ ಸಿದ್ಧವಾಗುತ್ತಿದ್ದಂತೆಯೇ ದೆಹಲಿಗೆ ಎಂಟ್ರಿ. ಆ ಕಡೆ ಮ್ಯಾಜಿಕ್ ಅಜ್ಜಿ ಸುಜಾತ ಭಟ್ನನ್ನ ರೆಡಿ ಮಾಡಲಾಗಿತ್ತು. ಈ ಕಡೆ ಚಿನ್ನಯ್ಯ ಕೂಡ ರೆಡಿಯಾಗಿದ್ದ. ದೆಹಲಿಯಲ್ಲಿ ಷಡ್ಯಂತ್ರ. ದೆಹಲಿಯಲ್ಲಿ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ ಮಾಸ್ಟರ್ ಪ್ಲಾನ್ ಮಾಡಲಾಗಿತ್ತು. ದೆಹಲಿಯಲ್ಲೇ ಶ್ರೀ ಕ್ಷೇತ್ರ ವಿರುದ್ಧ ರಣವ್ಯೂಹ ರೆಡಿಯಾಗಿತ್ತು. ಮಾಸ್ಟರ್ ಮೈಂಡ್ ಓರ್ವ ನಾಲ್ವರನ್ನ ದೆಹಲಿಗೆ ಕರೆದೊಯ್ದಿದ್ದ. ಮಾಸ್ಟರ್ ಮೈಂಡ್ ಹೇಳಿದಂತೆ ದೆಹಲಿಯಲ್ಲಿ ರಣತಂತ್ರ ಮಾಡಿದ್ರಂತೆ. ತಿಮರೋಡಿ, ಸುಜಾತ, ಚಿನ್ನಯ್ಯ ಕೂಡ ದೆಹಲಿಗೆ ಹೋಗಿದ್ರು. ಮಟ್ಟಣ್ಣನವರ ಸಾರಥ್ಯದಲ್ಲಿ ಮೂವರ ದೆಹಲಿ ಪ್ರವಾಸ ಸಾಗಿತ್ತು. ದೆಹಲಿಯಲ್ಲೇ ಧರ್ಮಸ್ಥಳದ ವಿರುದ್ಧ ಮಸಲತ್ತು ಮಾಡಿದ್ದೆವು ಎಂದು ಸುಜಾತ ಭಟ್ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲೇ ಒಪ್ಪಿಕೊಂಡಿದ್ದಾರೆ. ಧರ್ಮಸ್ಥಳ ಅಪಪ್ರಚಾರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು? ತಿಮರೋಡಿ ಮಟ್ಟಣ್ಣನವರೆಗೂ ಆತನಿಗೂ ನಂಟೇನು? ಈ ಬುರುಡೆ ಗ್ಯಾಂಗ್ಗೆ ಹಣ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಮೂಡಿದ್ದು, ಪ್ರಕರಣದ ತನಿಖೆಗೆ ಎನ್ಐಎ, ಇಡಿ ಎಂಟ್ರಿಯಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.